ಇನ್ನು ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಮೂವರು ಪತ್ತೆ ಆಗಬೇಕಾಗಿದೆ. ನಿನ್ನೆಯಿಂದ ಸ್ಕೂಬಾ ಡೈವ್ ಮೂಲಕ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಇನ್ನೂ ಕೂಡ 3 ಜನರ ಮೃತದೇಹ ಪತ್ತೆ ಆಗಬೇಕಾಗಿದೆ. ನಿನ್ನೆಯಿಂದ ಸ್ಕೂಬಾ ಡೈವ್ ಮೂಲಕ ಕಾರ್ಯಾಚರಣೆ ನಡೀತಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದಿಂದ ಶೋಧ. TV9ಗೆ ಉತ್ತರ ಕನ್ನಡ SP ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ 3 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆ ನಡೀತು. ಎಲ್ಲಾ ಪಾಯಿಂಟ್ನಲ್ಲೂ ಕೂಡ ಕಲ್ಲು ಮಣ್ಣು ಬಿಟ್ಟರೆ ಏನೂ ಕಂಡಿಲ್ಲ ಅನ್ನೋದು ಗೊತ್ತಾಗಿದೆ. ಈಗ ಮೂರು ಜನ ನಾಪತ್ತೆ ಆಗಿದ್ರೆ ಲ್ಯಾಂಡ್ ಸೈಡ್ ಎಲ್ಲ ಹುಡುಕಿದ್ರು, ಸಿಕ್ಕಿಲ್ಲ. ಬಟ್ ಮಣ್ಣಿನೆಲ್ಲೆಡೆ ಕೆಳಗಡೆ ಇದ್ದಿರ್ಬೋದು. ಎರಡನೇದು ಆ ಲಾರಿ ಅನ್ನೋದು ಸಹ ಹೆವಿ ಮೆಟಲ್ ಡಿಟೆಕ್ಟರ್ ಮುಖಾಂತರ ಲಾರಿ ಇರೋ ಪ್ಲೇಸು ಮತ್ತು ಬೇರೆ ಬೇರೆ ಹೆವಿ ಮೆಟಲ್ಸ್ನ ಇನ್ಬಾಲ್ಗನ್ ಟೀಮ್ ಅವರು ಮತ್ತು ನಮ್ಮ ನೇವಿ ರ್ಯಾಡರ್ಸ್ ಎಲ್ಲ ಗುರುತಿಸಿದೆ. ಬಟ್ ಅಲ್ಲಿ ಹೋಗಬೇಕಾದ್ರೆ ನಿನ್ನೆ ಈಶ್ವರ್ ಮಲ್ಪೆ ಅವರು ಸಿಕ್ಕಾಪಟ್ಟೆ 10 knots ಇರೋದ್ರಿಂದ ಬೇರೆ ಯಾರು ಡೈವರ್ಸ್ ಆಗಿಲ್ಲ. ಬಟ್ ಇವತ್ತು NDRF ಅವರು ಮತ್ತು ನಮ್ಮ ಮಲ್ಪೆ ಅವರು ತಿರುಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಒಳಗಡೆ ಸಿಕ್ಕಾಪಟ್ಟೆ ಮಳ್ಳು ಕಣ್ಣು ಇದೆ. 4ನೇ ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಮರಗಳು ತುಂಬಿದೆ. ಅದಕ್ಕೆ ಎಲೆಕ್ಟ್ರಿಕಲ್ ವೈರ್ ಇದೆ. ಈಗ ಎಲೆಕ್ಟ್ರಿಕ್ ವೈರ್ನ ತೆಗೆಯುವಂಥ ಕಾರ್ಯಾಚರಣೆ SDFR ಮಾಡ್ತಾ ಇದ್ದಾರೆ. ನಾವು ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಆ ವೈರ್ನ ತೆಗೆಯೋದಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲ ಮಣ್ಣುಗಳೆಲ್ಲ ಇದೆ ಅಂತ ಅವರು ರಿಪೋರ್ಟ್ ಕೊಟ್ಟ ಮೇಲೆ ಮುಂದಿನ ಒಂದು ತೀರ್ಮಾನವನ್ನು ಜಿಲ್ಲಾಡಳಿತ ತಗೊಳ್ಳುತ್ತೆ. ಈಗ 3 ಜನ. ಇನ್ನು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಸೂರಜ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಗುಡ್ಡ ಕುಸಿತಗೊಂಡು ಇವತ್ತಿಗೆ 13ನೇ ದಿನದ ಕಾರ್ಯಾಚರಣೆ ಈಶ್ವರ್ ಮಲ್ಪೆ ಅವರ ತಂಡದಿಂದ ಈಗಾಗಲೇ ನಡೀತಾ ಇದೆ. ನಿನ್ನೆಯೂ ಸಹಿತ ನಡೆಯಿತು, ಆದರೆ ಇವತ್ತಿಗೂ ಸಹಿತ ಮುಂದುವರಿದ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಅವರು ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಇದ್ದಾರೆ, ಮಾತಾಡಿಸೋಣ. ಸರ್, ಇವಾಗ ನಿನ್ನೆ ಏನು ಕಾರ್ಯಾಚರಣೆ ಮಾಡಿದ್ವಿ? ಪೂರ್ತಿ ಇಡೀ ದಿನ ಕಾರ್ಯಾಚರಣೆ ಮಾಡಿದ್ರೆ ನಿನ್ನೆ ಕಾರ್ಯಾಚರಣೆ ಏನೇನು ಕಾಣಿಸುತ್ತೆ ನಿಮಗೆ? ಏನು ಕಂಡು ಬಂತು ಸರ್ ಅಲ್ಲಿ? ನಿನ್ನೆ ನಾವು 3 ಪಾಯಿಂಟ್ ನೋಡಿದ್ದೇವೆ. ಈಗ 1 ಪಾಯಿಂಟ್ ಬಾಕಿ ಉಂಟು. ಆ ಪಾಯಿಂಟ್ ನೋಡ್ಬೇಕು. ಅಲ್ಲೊಂದು ವೈರ್ ಇದೆ. ವೈರನ್ನು ತೆಗಿಲಿಕ್ಕೆ ಈಗ ಬೆಸ್ಕಾಂ ಅವರನ್ನೆಲ್ಲ ಕೂರಿಸ್ಕೊಂಡು ಈಗ ಹೋಗ್ತಾ ಇದ್ದೇವೆ. ಆ ವೈರ್ ಅಡಿಯಲ್ಲಿ ಏನಾದ್ರು ಇದೆಯಾ ಅಂತ ನೋಡಿ ಅದ್ರ ಮೇಲೆ ನಾವು ಮುಂದುವರಿಸ್ತೇವೆ ಏನಂತ. ಆದರೆ ನಿನ್ನೆ 3 ಪಾಯಿಂಟ್ಸ್ಗಳನ್ನ ನಾವು ಹೋಗಿದ್ರು, ಅಲ್ಲಿ ಏನೇನು ಕಂಡಿತ್ತು ನಿಮ್ಗೆ ಸರ್? ಅಲ್ಲಿ 3 ಪಾಯಿಂಟಲ್ಲೂ ಸಿಕ್ಕಿದ್ದು ನಮಗೆ ತಗಡ್ ಶೀಟು ಮತ್ತು ರಾಡಿನ ಮತ್ತು ಮರದ ಬುಡ ಎಲ್ಲ ತುಂಬ ಇದೆ. ಆಲದ ಮರ ಬಿದ್ದಿದೆ, ಆದರೆ ತುಂಬ ಇದೆ, ಏನೇನೇನು ಇದೆ. ಆ ಅಡಿಯಲ್ಲಿ ಏನು ಕಾಣಿಸುತ್ತಿಲ್ಲ, ಯಾಕೆಂದರೆ ನಾವು ಮುಟ್ಟಿ ನೋಡಿದರೆ ಗೊತ್ತಾಗೋದು ಅದು. ಸರ್, ಪ್ರಮುಖವಾಗಿ ಲಾರಿ ವಿಚಾರವಾಗಿ ಬಹಳಷ್ಟು ಚರ್ಚೆ ನಡೀತಾ ಇದೆ. ಲಾರಿ ಏನಾದರೂ ಸಿಗ್ತಾ ಸರ್? ಸರ್, ಲಾರಿ ಏನಾದರೂ ಸಿಗ್ತದೆ? ನೋಡ್ಬೇಕು ಸರ್, ನೋಡ್ಬೇಕು. ಈಗಾಗಲೇ ಅವರು ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾರೆ. ನಿನ್ನೆ 3 ಪಾಯಿಂಟ್ನಲ್ಲಿ ಹುಡುಕಿದ್ದಾರೆ. 3 ಪಾಯಿಂಟ್ನಲ್ಲಿ ಯಾವುದೇ ರೀತಿಯಾದಂತಹ ಪ್ರಮುಖ ವಸ್ತು ಅಂದರೆ ಮೃತದೇಹಗಳು ಯಾವುದೂ ಸಿಕ್ಕಿಲ್ಲ. ಈಗ ಮತ್ತೆ 4ನೇ ಪಾಯಿಂಟ್ಸ್ಗೆ ನಾವು ಹೋಗ್ತಾ ಇದೀವಿ. 4ನೇ ಪಾಯಿಂಟ್ನಲ್ಲಿ ಏನು ಸಿಗುತ್ತಾ ಎಂಬುದನ್ನು ಸಹಿತ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ದಿನೇಶ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.